ನಮಸ್ಕಾರ. ಸಿದ್ಬಿ ಎಂಎಸ್ಎಂಇ ಸಂವಾದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ನೀವ್ ಕಷ್ಟಪಡ್ತೀರಾ, ಪ್ರಾಡಕ್ಟ್ ಚೆನ್ನಾಗಿದೆ, ಕಸ್ಟಮರ್ ಕೂಡ ಇದ್ದಾರೆ, ಆದ್ರೂ ಬಿಸ್ನೆಸ್ ಗ್ರೋತ್ ಯಾಕೆ ಸ್ಲೋ ಆಗಿದೆ? ಕೆಲವೊಮ್ಮೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಫೈನಾನ್ಸ್ ಕೊರತೆ, ಕೆಲವೊಮ್ಮೆ ಎಕ್ಸ್ಪಾನ್ಷನ್ ಪ್ಲಾನ್ ಬರೀ ಪೇಪರ್ ಅಲ್ಲಿರುತ್ತೆ. ಯಾವಾಗ್ಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ ಬಿಸ್ನೆಸ್ ಗ್ರೋತ್ 3 ಪಿಲ್ಲರ್ ಮೇಲೆ ನಿಂತಿದೆ ಅಂತ. ಸರಿಯಾದ ಶ್ರಮ, ಪ್ರಾಡಕ್ಟ್ ಮತ್ತೆ ಮಾರ್ಕೆಟ್. ಆದ್ರೆ ನಿಜ ಏನು ಅಂದ್ರೆ ಇದ್ರ ಜೊತೆ ಇನ್ನೊಂದು 4ನೇ ಪಿಲ್ಲರ್ ತುಂಬಾ ಮುಖ್ಯ. ಆ 4ನೇ ಪಿಲ್ಲರ್ ಪಾಲಿಸೀಸ್ ಮತ್ತೆ ಗೌರ್ಮೆಂಟ್ ಸ್ಕೀಮ್ ಅನ್ನ ತಿಳ್ಕೊಳ್ಳೋದು. ಮತ್ತೆ ಇವತ್ತು ಈ ಕಾರ್ಯಕ್ರಮದ 8ನೇ ಎಪಿಸೋಡ್ ಥೀಮು ಪಾಲಿಸಿ ಅವೇರ್ನೆಸ್ ಆಫ್ ಎಂಎಸ್ಎಂಇಸ್. ನಾನು ಅಮಿತ್ ಅರೋರಾ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೂರದರ್ಶನ ಸ್ಟುಡಿಯೋಗೆ ಸ್ವಾಗತಿಸೋಣ ಶ್ರೀ ರಾಕೇಶ್ ಚಾಬ್ರಾ ಅವರನ್ನ. ನಮಸ್ಕಾರ. ನೀವು ಪ್ರೆಸಿಡೆಂಟ್ ಫೆಡರೇಷನ್ ಆಫ್ ಇಂಡಿಯನ್ ಎಂಎಸ್ಎಂಇಗೆ. ರಾಕೇಶ್ ಅವರು ಎಂಎಸ್ಎಂಇ ಸೆಕ್ಟರ್ ಜೊತೆ 40 ವರ್ಷದಿಂದ ಇದ್ದಾರೆ. ಇವತ್ತಿನ ದಿನಾಂಕ ಜೂನ್ 27. ಇವತ್ತಿನ ದಿನ ತುಂಬಾ ಪ್ರಮುಖವಾದದ್ದು, ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಎಂಎಸ್ಎಂಇಯ ದಿನ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ರಾಕೇಶ್ ಅವರೇ, ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು ಸೋ ಮಚ್ ಅಮಿತ್ ಜಿ. ಮತ್ತೆ ಇಲ್ಲಿ ಎಷ್ಟೊಂದು ಜನ ವೀಕ್ಷಕರು ನೋಡ್ತಾ ಇದ್ದಾರಲ್ವಾ, ಅವ್ರೆಲ್ರಿಗೂ ಎಂಎಸ್ಎಂಇ ಡೇನ ಶುಭಾಶಯಗಳು. ರಾಕೇಶ್ ಅವರೇ, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಮ್ಮ ಎಂಎಸ್ಎಂಇಗಳಿಗೆ ಪಾಲಿಸೀಸ್ ಮತ್ತೆ ಗೌರ್ಮೆಂಟ್ ಸ್ಕೀಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆ? ನೋಡಿ, ನಾವು ಎಂಎಸ್ಎಂಇನ ಗ್ರೋತ್ ಇಂಜಿನ್ ಅಂತ ಯಾಕೆ ಹೇಳ್ತೀವಂದ್ರೆ, ಇದರ ಪಾಲಿಸಿಗಳೇ ಇದಕ್ಕೆ ಫ್ಯೂಲ್ ಆಗಿದಾವೆ. ಓಕೆ. ಅದೇ ನಾವು ಏನ್ ಅನ್ಕೋತೀವಿ ಅಂದ್ರೆ, ಇದರಲ್ಲಿ ಸಬ್ಸಿಡಿಗಳಿದಾವೆ, ಒಂದ್ಸಲಿ ತಗೊಂಡ್ರೆ ಆಮೇಲೆ ಯೂಸ್ ಆಗಲ್ಲ ಅಂತ ಅನ್ಕೋತೀವಿ. ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ, ಇದರಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಕೀಮ್ ಇದೆ. ನೀವು ಪ್ಲಾನ್ ಮಾಡಿದ್ರಿ, ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕು, ಮೊದಲು ನಿಮ್ಗೆ ಫೈನಾನ್ಸ್ ಬೇಕು ಸೆಟಪ್ ಮಾಡೋಕೋಸ್ಕರ. Okay. ನೀವು ಮಷಿನ್ ತಗೋಬೇಕಂದ್ರೆ ಟೆಕ್ನಾಲಜಿಗೋಸ್ಕರ ಸ್ಕೀಮ್ ಇದೆ. ನೀವು ಡಿಜಿಟೈಸೇಷನ್ ಮಾಡ್ಬೇಕಂದ್ರೆ ಅದಕ್ಕೂ ಸ್ಕೀಮ್ ಇದೆ. ನೀವು ಎಕ್ಸ್ಪೋರ್ಟ್ಸ್ ಮಾಡ್ಬೇಕಂದ್ರೆ ಅದಕ್ಕೂ ಸ್ಕೀಮ್ ಇದೆ. ನೀವು ಕ್ವಾಲಿಟಿ ಕೊಡಬೇಕು ಅಂದ್ರೆ ಅದಕ್ಕೂ ಒಂದು ಸ್ಕೀಮ್ ಇದೆ. ಪ್ರತಿಯೊಂದು ಸೆಕ್ಟರ್ಗೂ ನಮ್ಮಲ್ಲಿ ಸ್ಕೀಮ್ಗಳಿದಾವೆ. ನೀವು ನನ್ನ ಮಾತನ್ನ ನಂಬಿದ್ರೆ ಪ್ರತಿಯೊಂದು ಎಂಎಸ್ಎಂಇ ಈ ಸ್ಕೀಮ್ಗಳನ್ನ ಮನನ ಮಾಡ್ಕೊಂಡು ಮತ್ತೆ ಗಮನ ಹರಿಸಿದ್ರೆ ಅವಾಗ ಆ ಎಂಎಸ್ಎಂಇ ಮುಂದೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಇದ್ರಲ್ಲಿ ಇಷ್ಟೊಂದು ಲಾಭ ಇದ್ರೆ ಮತ್ತೆ ಯಾಕೆ ನಮ್ಮ ಎಂಎಸ್ಎಂಇಗಳು ಇದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಸಂಕೋಚ ಪಡ್ತಿದ್ದಾರೆ? ನೀವು ಮೊದಲು ಎಂಎಸ್ಎಂಇನ ಅರ್ಥ ಮಾಡ್ಕೋಬೇಕು. ಸರಳವಾಗಿ ನಮ್ಮ ಎಂಎಸ್ಎಂಇ ಒನ್ ಮ್ಯಾನ್ ಆರ್ಮಿ ಇದ್ದ ಹಾಗೆ. ಅಲ್ಲಿ ನೀವು ಮೇನ್ ಫ್ಯಾಕ್ಟರ್ ಬಗ್ಗೆ ಗಮನ ಹರಿಸಿದ್ರೆ ಅಲ್ಲಿ ನಿಮ್ಗೆ ಅವೇರ್ನೆಸ್ನ ಕೊರತೆ ಕಾಣುತ್ತೆ. ಮತ್ತೆ 2ನೇ ಹಂತದಲ್ಲಿ ಅವನಿಗೆ ಗೊತ್ತಾದ್ರೆ, ಅವೇರ್ ಆದ್ರೆ, ಅವಾಗ ಅವನು ಯೋಚನೆ ಮಾಡ್ತಾನೆ ನನಗೆ ಸಿಗುತ್ತೋ ಅಥವಾ ಇಲ್ವೋ ಅಂತ. ಅವಾಗ ಯೋಚನೆ ಮಾಡ್ತಾನೆ ಎಷ್ಟು ಡಾಕ್ಯುಮೆಂಟೇಶನ್ ಇದೆ, ಎಷ್ಟು ಕೆಲಸ ಇದೆ. ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ಸ್ವಲ್ಪ ಹಿಂದೇಟಾಕ್ಬಿಡ್ತಾನೆ. ಈ ಪರ್ಸೆಪ್ಷನ್ ಬಯಾಸ್ ಆಗಿದೆ, ಈ ಸ್ಕೀಮ್ ಇಂದ ಲಾಭ ಸಿಗಲ್ಲ ಅಂತ. ಅದು ಸರಿ ಅಲ್ಲ ತಾನೆ? ಯಾವಾಗ್ಲೂ ಸಿಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಆಗಿ ಇದ್ರೆ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿ ಇಟ್ಕೊಂಡಿದ್ರೆ, ನೀವು ಡಾಕ್ಯುಮೆಂಟೇಶನ್ ನ ಸರಿಯಾದ ಜಾಗದಲ್ಲಿ ಪ್ಲೇಸ್ ಮಾಡಿದ್ರೆ ನಿಮ್ಗೆಲ್ಲ ಸ್ಕೀಮ್ಗಳು ಸಿಗ್ತವೆ. ಅದನ್ನ ಯಾರು ತಡೆಯೋದಿಲ್ಲ. ಸರ್ಕಾರ ನಿಮ್ಗೋಸ್ಕರನೇ ಈ ಯೋಜನೆ ಮಾಡಿದೆ. ಹೌದು, ಖಂಡಿತ. ಬನ್ನಿ ತಿಳ್ಕೊಳ್ಳೋಣ ಪಾಲಿಸಿ ಅವೇರ್ನೆಸ್ ಇಂದ ಸಿಗುವಂತ 3 ಲಾಭಗಳು. ಕಾಸ್ಟ್ ಎಫಿಷಿಯನ್ಸಿ, ಇನ್ಸೆಂಟಿವ್ಸ್ ಮತ್ತೆ ಸಬ್ಸಿಡಿಯಿಂದ ಬಿಸ್ನೆಸ್ಸಿನ ಕಾಸ್ಟ್ ಆಫ್ ಫೈನಾನ್ಸ್ ಕಡಿಮೆ ಆಗುತ್ತೆ ಮತ್ತೆ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ. ಕೆಪಾಸಿಟಿ ಬಿಲ್ಡಿಂಗ್ ಇಂದ ಹೊಸ ಟೆಕ್ನಿಕ್ ಅನ್ನ ತರೋಂತ ಸಾಮರ್ಥ್ಯದಿಂದ ಬೆಟರ್ ಸ್ಕಿಲ್ಸ್ ಮತ್ತೆ ಸರಿಯಾದ ಮ್ಯಾನೇಜ್ಮೆಂಟ್ ಸಪೋರ್ಟ್ ಸಿಗುತ್ತೆ. ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸಾರ್ಹತೆ, ಸರಿಯಾದ ಕಾಗದ ಮತ್ತೆ ಕಂಪ್ಲೈನ್ಸ್ ಇಂದ ನಮ್ಮ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ. ಫಂಡಿಂಗ್ ಮತ್ತೆ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ. ರಾಕೇಶ್ ಅವರೇ ಹೇಳ್ತಾರೆ, ಫೈನಾನ್ಸ್ ಇಸ್ ದ ಲೈಫ್ ಲೈನ್ ಆಫ್ ಎನಿ ಬಿಸ್ನೆಸ್ ಅಂತ. ಒಂದ್ ವೇಳೆ ನಾನು ಶುರುವನ್ನ ಫೈನಾನ್ಸಿಂಗ್ ಯೋಜನೆ ಮೇಲ್ ಮಾಡಿದ್ರೆ ಅದ್ರಲ್ಲಿ ಪ್ರಮುಖ ಸ್ಕೀಮ್ಸ್ ಯಾವುದು? ಸರ್ಕಾರ ಎಂಎಸ್ಎಂಇಗಳಿಗೆ ತುಂಬಾ ಒಳ್ಳೆಯ ಸ್ಕೀಮ್ಗಳನ್ನ ರೆಡಿ ಮಾಡಿದೆ. ತುಂಬಾ ದೊಡ್ಡ ಸ್ಕೀಮ್ ಅಂತಂದ್ರೆ ಸಿಜಿಟಿ ಎಂಎಸ್ಸಿ ಅಂತ ಹೇಳ್ಬೋದು. ಅದೇ ನಾನು ಕೋವಿಡ್ ಹಿಂದಿನ ವಿಷಯದ ಬಗ್ಗೆ ಹೇಳಬೇಕು ಅಂತಂದ್ರೆ, ಕೊಲ್ಯಾಟ್ರಲ್ ಇಲ್ಲದೆ ನಮಗೆ 1 ಕೋಟಿವರೆಗೂ ಲೋನ್ ಸಿಗ್ತಾ ಇತ್ತು ಅವಾಗ. ಅದು ಈಗ ಮುಂದುವರೆದು 10 ಕೋಟಿವರೆಗೂ ಸಿಗುತ್ತೆ. ಓಕೆ. ಅದೇ ಎಕ್ಸ್ಪೋರ್ಟರ್ಗಳಿಗೆ ಇದು 20 ಕೋಟಿ ಇದು ಆಗೋಗಿದೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಲ್ವಾ? ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದು. ಇದರಲ್ಲಿ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ, ಅದಕ್ಕೆ ನೀವು ಕೊಲ್ಯಾಟ್ರಲ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ. ಹೌದು. ಮತ್ತೆ ಆಮೇಲೆ? ಇನ್ನೊಂದು ಸ್ಕೀಮ್ ಏನಂದ್ರೆ, ಈ ಚಿಕ್ಕ ಎಂಟರ್ಪ್ರಿನರ್ ಗಳಿಗೆ ಮುದ್ರಾ ಅನ್ನೋದು ಒಂದು ಸ್ಕೀಮ್ ಇದೆ. ಈ ಮುದ್ರಾ ಅನ್ನೋದನ್ನ ಟ್ರೇಡರ್ಸ್ ಕೂಡ ತಗೋಬಹುದು. ಅದು ಮೈಕ್ರೋ ಯೂನಿಟ್ ಗಳಿಗೆ, ಅದು ಟ್ರೇಡರ್ ಆಗಿರ್ಬೋದು, ಶಾಪ್ ಕೀಪರ್ ಆಗಿರ್ಬೋದು, ಯಾರ್ ಬೇಕಾದ್ರೂ ಅದನ್ನ ತಗೋಬಹುದು. ಮತ್ತೆ ಇದರ ಮೊತ್ತ 50,000ದಿಂದ ಹಿಡಿದು 10 ಲಕ್ಷದವರೆಗೂ ಇರುತ್ತೆ. ಈಗ ಗೌರ್ಮೆಂಟ್ ಇನ್ನೊಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದೆ. ನೀವು 10 ಲಕ್ಷದ ಲೋನ್ ಅನ್ನ ನೀವು ಮರುಪಾವತಿಸಿದ್ರೆ ಅವಾಗ ನೀವು 20 ಲಕ್ಷದವರೆಗೂ ಲೋನ್ ಓಕೆ. ಪಡಿಬಹುದು. ಅಂದ್ರೆ ಮುದ್ರಾ ಅಲ್ಲಿ ಹೇಗೆ ಮೊದಲು 3 ಕ್ಯಾಟಗರಿ ಇತ್ತು, ಶಿಶು, ಕಿಶೋರ್ ಮತ್ತೆ ತರುಣ್. ಒಂದ್ ವೇಳೆ ನಾವು ತರುಣ್ ಅನ್ನ ಡಿಸಿಪ್ಲಿನ್ ಇಂದ ಫಾಲೋ ಮಾಡಿದ್ರೆ ತರುಣ್ ಪ್ಲಸ್ ಕೂಡ ಸಿಗುತ್ತೆ. ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದೆ, ಸಿಜಿಟಿ ಎಂಎಸ್ಸಿ. ಇನ್ನೊಂದು ನೀವ್ ಹೇಳಿದ್ರಿ ಮುದ್ರಾ ಯೋಜನಾ. ಆಮೇಲೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಬಗ್ಗೆ ಮಾತಾಡೋದಾದ್ರೆ, ಇಜಿಪಿ ಬಗ್ಗೆ ಮಾತಾಡೋದಾದ್ರೆ, ಅದೆಲ್ಲವೂ ಹೊಸ ಯೂನಿಟ್ ಗಳಿಗೆ. ಯಾರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಹೊಸದಾಗಿ ಶುರು ಮಾಡ್ತಾರೋ ಅವರಿಗೋಸ್ಕರ. ಅದು ಕೂಡ ಕೊಲ್ಯಾಟ್ರಲ್ ಫ್ರೀ. ಅವರು ಕೂಡ 50 ಲಕ್ಷದವರೆಗೂ ಲೋನ್ ನ ತಗೋಬಹುದು.
ಕೆಲ್ಸನ ಶುರು ಮಾಡೋದಕ್ಕೆ. ಮತ್ತಿದು ಸರ್ವಿಸ್ ಸೆಕ್ಟರ್ಗೂ ಸಿಗುತ್ತೆ. Okay. ನೀವು ಸರ್ವಿಸ್ ಸೆಕ್ಟರ್ ಅಲ್ಲಿ 20 ಲಕ್ಷದವರೆಗೂ ಲೋನ್ ತಗೋಬೇಕು ಅಂದ್ರೆ ಅದು ಕೂಡ ನಿಮ್ಗೆ ಕೊಲ್ಯಾಟ್ರಲ್ ಫ್ರೀ ಆಗಿ ಸಿಗುತ್ತೆ. ಇದನ್ನ ಬಿಟ್ಟು ಒಂದ್ ವೇಳೆ ಯಾವ್ದಾದ್ರು MSME ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗ್ರೋತ್ ಕ್ಯಾಪಿಟಲ್ ಬೇಕಿದ್ರೆ ಅಲ್ಲಿ SRI ಫಂಡ್ ಬಗ್ಗೆ ಹೇಳ್ಬೋದು. ಹೌದು. ರಾಕೇಶ್ ಅವರೇ, ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂದ್ರೆ ಏನು? ಗೌರ್ಮೆಂಟ್ ಸ್ಕೀಮ್ಗಳು NSIC ಶುರು ಮಾಡಿದ್ದು, ಅದು MSME ಜೊತೆ ಕೈ ಜೋಡಿಸಿ ಅವ್ರ ಷೇರುಗಳನ್ನ ತಗೊಂಡು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಇದರಿಂದ ನಮ್ಮ MSMEಗಳಿಗೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಇದರ ಅರ್ಥ ಲೋನ್ ಬದಲಾಗಿ ಒಂದು ಈಕ್ವಿಟಿ ಆಗಿದೆ. ಕರೆಕ್ಟ್. ಓಕೆ. ಒಂದ್ ವೇಳೆ ನಾವು MSME ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದ ವ್ಯವಸ್ಥೆಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಜೊತೆಗೆ ಎಕ್ಸ್ಪೋರ್ಟ್ಸ್, ರಫ್ತು ಕೂಡ. ಒಂದ್ ವೇಳೆ ಎಕ್ಸ್ಪೋರ್ಟ್ ರಿಲೇಟೆಡ್ MSMEಗಳಿದ್ರೆ ಅವ್ರಿಗೇನಾದ್ರೂ ಒಳ್ಳೆ ಯೋಜನೆ ಇದೆಯಾ? ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್, ಅದರಲ್ಲಿ 50 ಲಕ್ಷದವರೆಗೂ ಫಂಡಿಂಗ್ ನ ಆನ್ಯುವಲಿ 2.75% ಸಬ್ವೆನ್ಷನ್ ಸ್ಕೀಮ್ ನ ಸರ್ಕಾರ ಜಾರಿಗೊಳಿಸಿದೆ. ಸರಿ, ಯಾವಾಗ್ಲೂ ಎಕ್ಸ್ಪೋರ್ಟ್ ಓರಿಯೆಂಟೆಡ್ MSMEಗಳು ಹೈ ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಹೌದು. ಬೇರ್ ಮಾಡ್ತಾರೆ. ಈ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ ಸ್ಕೀಮ್ ಇದೆಯಲ್ಲ, ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ರಿಯಾಯಿತಿ ಇದೆ. ಹೌದು, ಇದನ್ನೇ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತಾರೆ. ಸರಿ, ಬನ್ನಿ ರೀಕ್ಯಾಪ್ ಮಾಡೋಣ. MSMEಗಳಿಗೆ ಪ್ರಮುಖವಾದ ಫೈನಾನ್ಸಿಂಗ್ ರಿಲೇಟೆಡ್ ಸ್ಕೀಮ್ಸ್ ಏನೇನಿದೆ ಅಂತ. MSMEಗಳಿಗೆ ಪ್ರಮುಖವಾದ ಫೈನಾನ್ಸಿಂಗ್ ಸ್ಕೀಮ್ಸ್: CGT MSE, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ 75ರಿಂದ 90ರಷ್ಟು ಕ್ರೆಡಿಟ್ ಗ್ಯಾರಂಟಿ ಮತ್ತೆ 10 ಕೋಟಿಯಷ್ಟು ಲೋನ್ ಪಡ್ಕೋಬಹುದು. ಮುದ್ರಾ ಸ್ಕೀಮ್, ಮೈಕ್ರೋ ಬಿಸ್ನೆಸ್ಗೋಸ್ಕರ ಶಿಶು, ಕಿಶೋರ್ ಮತ್ತೆ ತರುಣ್ ಕ್ಯಾಟಗರಿಯಲ್ಲಿ 10 ಲಕ್ಷದಷ್ಟು ಸಹಾಯಧನ ಮತ್ತು ತರುಣ್ ಪ್ಲಸ್ ಅಲ್ಲಿ 20 ಲಕ್ಷದಷ್ಟು ಸಿಗುತ್ತೆ. PMEGP, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಹೊಸ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಸಹಾಯ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಎರಡಕ್ಕೂ ಕೂಡ. SRI ಫಂಡ್, ಮದರ್ ಫಂಡ್, ಡಾಟರ್ ಫಂಡ್ ಆಧಾರದ ಮೇಲೆ ಬಿಸ್ನೆಸ್ಗೆ ಲೋನಿನ ಬದಲಾಗಿ ಗ್ರೋತ್ ಕ್ಯಾಪಿಟಲ್ ಅನ್ನ ನೀಡಲಾಗುತ್ತೆ. DGFT, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್, ಕ್ರೆಡಿಬಿಲಿಟಿ ಇರೋಂತ MSME ಎಕ್ಸ್ಪೋರ್ಟರ್ಗಳಿಗೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಮೇಲೆ ಇಂಟ್ರೆಸ್ಟ್ ರಿಯಾಯಿತಿಯನ್ನು ನೀಡಲಾಗುತ್ತೆ. ಫೈನಾನ್ಸ್ ಆದ್ಮೇಲೆ MSMEಗಳಿಗೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ: ಸ್ಕೇಲ್ಸ್ ಮತ್ತೆ ಕೇಪಬಿಲಿಟೀಸ್. ಒಂದ್ ವೇಳೆ ನಾವು ಆಂಟ್ರಪ್ರಿನರ್ಶಿಪ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅದರಲ್ಲಿ ಮುಖ್ಯವಾದ ಸ್ಕೀಮ್ ಯಾವ್ದಿದೆ ರಾಕೇಶ್ ಅವರೇ? ನಿಸ್ಬಡ್ ಇದೆ ಗೌರ್ಮೆಂಟ್ದು, ED1 ಇದೆ, ED2 ಇದೆ. ED1 ಸ್ಕೀಮ್ ಇರೋದು ಬರೀ 15 ದಿನಗಳಿಗೆ ಮಾತ್ರ. ಮತ್ತೆ ED2 ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಇಲ್ಲಿ ಓದೋ ಮಕ್ಕಳೆಲ್ಲ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಕೋರ್ಸ್ ಅನ್ನ ಮಾಡ್ಕೊಂಡು ಬರ್ತಾರೆ. ಮೊದ್ಲಿಂದನೂ ಅವ್ರ ತಲೆಯಲ್ಲಿರುತ್ತೆ ನಾವು ನಮ್ ಕೆಲಸ ಮಾಡ್ಬೇಕು, ಅದ್ರ ಜೊತೆಗೆ ಬೇರೆಯವ್ರಿಗೆ ಕೆಲಸ ಕೊಡ್ಬೇಕು ಅಂತ. ಈ ಕೆಲಸದಲ್ಲಿ ಟೆಕ್ನಾಲಜಿ ಸೆಂಟರ್ಸ್ ಮತ್ತೆ ಟೂಲ್ ರೂಮ್ಸ್ ಅನ್ನ ನಿರ್ವಹಿಸಬೇಕಾಗುತ್ತೆ. ಅದನ್ನ ಹೇಗೆ ಅರ್ಥ ಮಾಡಿಸ್ತೀರಾ? ನೋಡಿ, ಟೂಲ್ ರೂಮ್ಸ್ ಅಲ್ಲಿ ಜಾಬ್ ವರ್ಕ್ಸ್ ಎಲ್ಲ ತುಂಬಾ ರೀಸನಬಲ್ ರೇಟ್ಗೆ ಆಗುತ್ತೆ. ಮತ್ತಲ್ಲಿ ವರ್ಕರ್ಸ್ಗೆ ಟ್ರೈನ್ ಕೂಡ ಮಾಡ್ಬೋದು. ನಾವು ಅದನ್ನು ಮಾಡ್ಬೋದು, ಅಥವಾ ಆಚೆಯಿಂದ ಟ್ರೈನಿಂಗ್ ಮಾಡ್ಕೊಂಡು ಅಲ್ಲಿ ಜಾಬ್ ಕೂಡ ಮಾಡ್ಬೋದು. ಓಕೆ. ಟೂಲ್ ರೂಮ್ಸ್ ಮತ್ತೆ ಟೆಕ್ನಾಲಜಿ ಸೆಂಟರ್ಗಳ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದರಿಂದ ಸ್ಕಿಲ್ಡ್ ಲೇಬರ್ ಓಕೆ. ಸಿಗ್ತಾರೆ. ಮತ್ತೆ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಮತ್ತೆ ಅವ್ರದ್ದು ಕೂಡ ಮುಖ್ಯವಾದ ರೋಲ್ ಇದೆ. ಈ ATI ಸ್ಕೀಮ್ ಇದೆಯಲ್ಲ, ಅಸಿಸ್ಟೆನ್ಸ್ ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್, ಅದ್ರಲ್ಲಿ ಏನ್ ಲಾಭ ಸಿಗುತ್ತೆ? ನೋಡಿ, ಹೊರಗಡೆಯಿಂದ ನೋಡಿದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ದುಡ್ಡು ಸಿಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಹೌದು. MSMEಗೆ ಇದರಿಂದ ಏನ್ ಲಾಭ? ಹೌದು. ನೋಡಿ, ಅವ್ರ ಕೆಲಸ MSMEಗೋಸ್ಕರ ಮಾಡ್ತಿರೋದಲ್ವಾ. ನೋಡಿ, ಅಲ್ಲಿರೋರು ಮಕ್ಕಳನ್ನ ಈ ಸ್ಕಿಲ್ಸ್ ಡೆವಲಪ್ಮೆಂಟ್ ಹೇಗ್ ಮಾಡ್ತಾರೋ ಅವರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ ತಯಾರಾಗ್ತಾರೆ. ಅದರಿಂದ ನಮ್ಗೆ ಎಷ್ಟೋ ಲಾಭ ಆಗತ್ತೆ. ಚಿಕ್ಕ ಇಂಡಸ್ಟ್ರಿ ಅವರು ಎಲ್ರನ್ನೂ ಟ್ರೈನ್ ಮಾಡಕ್ ಆಗಲ್ಲ. ಇದೆಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳ ಕೆಲಸ. ಅವ್ರಿಗೆ ಈ ಕೆಲಸ ಕೊಟ್ರೆ ತುಂಬಾ ಲಾಭ ಆಗುತ್ತೆ. ಸರಿ, ಬನ್ನಿ ನಿಮ್ಗೋಸ್ಕರ ರೀಕ್ಯಾಪ್ ಮಾಡೋಣ. ಉದ್ಯಮಿಗಳಿಗೆ ಮತ್ತೆ ಕೌಶಲ್ಯಕಾರರಿಗೆ ಯಾವ್ದೆಲ್ಲ ಸ್ಕೀಮ್ ಇದೆ ಅಂತ. ಆಂಟ್ರಪ್ರಿನರ್ಶಿಪ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಸಪೋರ್ಟ್, ಆಂಟ್ರಪ್ರಿನರ್ಶಿಪ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಇದ್ರ ಅಡಿಯಲ್ಲಿ ಆಂಟ್ರಪ್ರಿನರ್ಗಳಿಗೆ ಬಿಸ್ನೆಸ್ ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಹಿಡಿದು ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗ್ ವರ್ಗೂ ಟ್ರೈನಿಂಗ್ ಸಿಗುತ್ತೆ. ಟೆಕ್ನಾಲಜಿ ಸೆಂಟರ್ಸ್ ಮತ್ತೆ ಟೂಲ್ ರೂಮ್ಸ್, ಮ್ಯಾನುಫ್ಯಾಕ್ಚರಿಂಗ್ MSMEಗಳಿಗೆ ಟ್ರೈನಿಂಗ್, ಪ್ರೋಟೋಟೈಪಿಂಗ್ ಮತ್ತೆ ಆಧುನಿಕ ತಂತ್ರಜ್ಞಾನ ಬಳಸೋದಕ್ಕೆ ಸಹಾಯ ಮಾಡ್ತಾರೆ. ATI, ಅಸಿಸ್ಟೆನ್ಸ್ ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಸ್ಕೀಮ್, ಟ್ರೈನಿಂಗ್ ನೀಡಿದ್ಮೇಲೆ ಅವ್ರಿಗೆ ಬಲವನ್ನು ತುಂಬೋದಕ್ಕೆ ಕ್ಯಾಪಿಟಲ್ ಗ್ರಾಂಟ್ ಸಿಗುತ್ತೆ. ಸೊ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ MSMEಗಳಿಗೆ ಫೈನಾನ್ಸ್ ಮತ್ತೆ ಸ್ಕಿಲ್ಲಿಂಗ್ ಕ್ಷೇತ್ರದಲ್ಲಿ ಯಾವ್ಯಾವ ಸ್ಕೀಮ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಒಂದು ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ. ಬ್ರೇಕ್ ನಂತರ ನಾವು ತಿಳ್ಕೊಳ್ಳೋಣ, ನಾವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡುವಾಗ ಕ್ವಾಲಿಟಿ, ಪ್ರೋಸೆಸ್ ಎಫಿಷಿಯನ್ಸಿ, ಸಸ್ಟೈನಬಿಲಿಟಿ ಇದಕ್ಕೆಲ್ಲ ಪ್ರಮುಖ ಯೋಜನೆ ಯಾವ್ದಿದೆ. ಬ್ರೇಕ್ ಆದ್ಮೇಲೆ ತಿಳ್ಕೊಳ್ಳೋಣ. SIDBI must lead. Credit must be designed around the business cycle of the enterprise. For agri-processing MSMEs, say in Nashik, Satara, Sangli, Vidarbha, repayments can be linked to harvest cycles. For tourism and hospitality enterprises,
in Mahabaleshwar, Matheran, Lonavla, loans should recognize seasonality, threads and gem linkages, and invoice discounting can ensure that a supplier does not suffer only because payment comes after 60 or 90 days. These enterprises need order cycle financing, technology upgradation loans, and working capital that understands long procurement cycles. ನೀವು ನೋಡ್ತಿರೋ ಕಾರ್ಯಕ್ರಮ ಸಿದ್ಬಿ ಎಂಎಸ್ಎಂಇ ಸಂವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಎಸ್ಎಂಇಗೆ ಸಂಬಂಧಪಟ್ಟ ಪಾಲಿಸೀಸ್ ಮತ್ತೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ. ನಮ್ ಜೊತೆ ಇದ್ದಾರೆ ರಾಕೇಶ್ ಚಾಬ್ರಾ ಅವರು, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಇಂಡಿಯನ್ ಎಂಎಸ್ಎಂಇಸ್. ರಾಕೇಶ್ ಅವರೇ, ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಯಾವಾಗ್ಲೂ ಕ್ಲಸ್ಟರ್ ಬಗ್ಗೆ ಮಾತಾಡ್ತಾರೆ. ಈ ಎಂಎಸ್ಎಂಇ ಸಿಡಿಪಿ ಸ್ಕೀಮ್ ಅಂದ್ರೆ ಏನು? ಇದರಲ್ಲಿ 20-30 ಉದ್ಯಮಿಗಳು ಒಂದೇ ತರಹದ ಮಷಿನ್ಗಳನ್ನ ಯೂಸ್ ಮಾಡ್ತಾರೆ. ಅವರೆಲ್ಲ ಸೇರ್ಕೊಂಡು ಒಂದು ಕ್ಲಸ್ಟರ್ ಮಾಡ್ಬೋದು, ಮತ್ತೆ ಆ ಕ್ಲಸ್ಟರ್ನ ರಿಜಿಸ್ಟರ್ ಮಾಡ್ತಾರೆ, ಅದರ ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡ್ತಾರೆ, ಮತ್ತೆ ಭಾರತ ಸರ್ಕಾರಕ್ಕೆ ಫೈಲ್ ಮಾಡ್ತಾರೆ. ಅಂದ್ರೆ ಈ 25-30 ಎಂಎಸ್ಎಂಇಗಳು ಈ ಟೆಕ್ಸ್ಟೈಲ್, ಗಾರ್ಮೆಂಟ್, ಫಾರ್ಮಾ ಒಂದೇ ಆಗಿರ್ಬೇಕಾ? ಹಾ, ಒಂದ್ ರೀತಿಲಿ ಒಂದೇ ಆಗಿರ್ಬೇಕು. ಯಾಕಂದ್ರೆ ಎಲ್ಲಾ ಮಷಿನ್ಗಳು ಒಂದೇ ಆಗಿರ್ತವೆ. ಅದ್ರ ಕಾಮನ್ ಯೂಸ್ ನ ಎಲ್ರೂ ಮಾಡ್ಬೋದು. Okay. ಕೆಲವೊಂದ್ಸಲ ಹೀಗೂ ಆಗ್ಬೋದು, ಅಂದ್ರೆ ಆಟೋಮೋಟಿವ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, Okay. ಅದೆರಡು ಒಟ್ಟಿಗೆ ಕೂಡ ಆಗ್ಬೋದು. Okay. ಕೆಲವು ಸೆಕ್ಟರ್ಗಳಲ್ಲಿ ಮಷಿನ್ಗಳು ಸಿಮಿಲರ್ ಆಗಿರ್ತವೆ. ಅಲೈಡ್ ಸೆಕ್ಟರ್ ಆಗಿರ್ಬೇಕು. ಅಲೈಡ್ ಸೆಕ್ಟರ್ ಆಗಿರ್ಬೇಕು. ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಆದ್ರೆ ಈ ನಡುವೆ ಕ್ವಾಲಿಟಿ ಬಗ್ಗೆ ನಾವು ತುಂಬಾನೇ ಫೋಕಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್, ಪ್ರೋಸೆಸ್ ಎಫಿಷಿಯನ್ಸಿ ಮತ್ತೆ ಸಸ್ಟೈನಬಿಲಿಟಿ. ಇಲ್ಲಿ ಒಂದು ಸ್ಕೀಮ್ ಬರುತ್ತೆ ZED, ಅಂದ್ರೆ ಝೀರೋ ಡಿಫೆಕ್ಟ್ ಅಂತ ಅರ್ಥ ಆಗುತ್ತೆ. ಜೊತೆಗೆ ಝೀರೋ ಎಫೆಕ್ಟ್ ನ ಹೇಗ್ ತಿಳಿಸ್ತೀರಾ? ಇಫೆಕ್ಟ್ ಅಂದ್ರೆ ನಮ್ಮಲ್ಲಿರೋ ಅಟ್ಮಾಸ್ಫಿಯರ್ ನ ಮತ್ತೆ ನಮ್ಮ ಎನ್ವೈರ್ಮೆಂಟ್ ಏನಿದೆಯೋ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಇಂದ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ, ಏನೇನ್ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಾವ್ ಏನೇ ಪ್ರಾಡಕ್ಟ್ ಮಾಡಿದ್ರು ಅದರ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು, ಡಿಫೆಕ್ಟ್ ಫ್ರೀ ಆಗಿರ್ಬೇಕು, ಮತ್ತೆ ಎನ್ವೈರ್ಮೆಂಟ್ ಕೂಡ ಏನು ಹಾನಿ ಆಗ್ಬಾರ್ದು, ಅದು ಪರಿಸರ ಸ್ನೇಹಿ ಆಗಿರ್ಬೇಕು. ಇದೇ ಝೀರೋ ಎಫೆಕ್ಟ್, ಝೀರೋ ಡಿಫೆಕ್ಟ್ ನ ಕಂಪ್ಲೀಟ್ ಡೆಫಿನಿಷನ್. ಅಂದ್ರೆ ಇದರಲ್ಲಿ ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಇರುತ್ತೆ. ಹೌದು, ಇದರಲ್ಲಿ ನೋಡಿ 3 ತರಹದ ಸರ್ಟಿಫಿಕೇಶನ್ಸ್ ಇದಾವೆ. ಇದರ ಕೆಳಮಟ್ಟದಲ್ಲಿರೋದು ಬ್ರೌನ್ಸ್. ಈ ಬ್ರೌನ್ಸ್ ಅನ್ನೋದು ಆನ್ಲೈನ್ ಇದೆ. ನೀವು ಬರೀ ಆನ್ಲೈನ್ ಅಲ್ಲಿ ಈ ಫಾರ್ಮ್ ನ ಫಿಲ್ ಮಾಡಬೇಕು. ಇದನ್ ಮಾಡೋದಕ್ಕಂತಾನೆ ಕನ್ಸಲ್ಟೆಂಟ್ಗಳಿದ್ದಾರೆ. ಅವ್ರು ಯಾವುದೇ ದುಡ್ಡನ್ನ ನಿಮ್ಮ ಹತ್ರ ಚಾರ್ಜ್ ಮಾಡೋದಿಲ್ಲ. ಅದಾದ್ಮೇಲೆ ಬರುತ್ತೆ ಸಿಲ್ವರ್ ಮತ್ತೆ ಗೋಲ್ಡ್. 3 ವರ್ಷದವರೆಗೂ ಸರ್ಟಿಫಿಕೇಶನ್ ಇರುತ್ತೆ. 1.5 ವರ್ಷ ಆದ್ಮೇಲೆ ಆಡಿಟ್ ಬರುತ್ತೆ. ಅಂದ್ರೆ 3 ವರ್ಷ ನೀವು ಆರಾಮಾಗಿ ನಡೆಸ್ಬೋದು. ಮತ್ತೆ ಇದಕ್ಕೋಸ್ಕರ ಬರೋ ಫೀಸ್ ಏನೇನಿದೆಯಲ್ಲ ಅದು ಎಲ್ಲದ್ರ ಮೇಲೇನೂ ಸಬ್ಸಿಡಿ ಅನ್ನೋದಿದೆ. ನೋಡಿ, ಬ್ರೌನ್ಸ್ ಅನ್ನೋದು ಫ್ರೀ ಇದೆ, ಮತ್ತೆ ಸಿಲ್ವರ್ ಮತ್ತೆ ಗೋಲ್ಡ್ ಇದೆಯಲ್ಲ ಅಲ್ಲಿ 90% ವರೆಗೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಮತ್ತೆ ಬ್ಯಾಂಕುಗಳಿಂದಾನೂ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಉದಾಹರಣೆಗೆ ಝಡ್ ಗೋಲ್ಡ್ ಇದೆಯಲ್ಲ, ಅದರಲ್ಲಿ 0.25 ಇಂದ 0.5 ವರೆಗೂ ನಿಮ್ದು ಎಷ್ಟೇ ಲೋನ್ ಇದ್ರೂ ಕೂಡ ನಿಮ್ಗೆ ಯಾವಾಗ ನೀವು ಈ ಸರ್ಟಿಫಿಕೇಟ್ ಕೊಡ್ತಿರೋ ಮುಂದಿನ ತಿಂಗಳಿಂದಾನೇ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾನೆ ಅಂದ್ರೆ ಹೋಗುತ್ತೆ. ಇದು ಒನ್ ಟೈಮ್ ಬೆನಿಫಿಟ್ ಅಲ್ಲ. ಒಂದ್ಸತಿ ನಿಮ್ಗೆ ಝೆಡ್ ಸರ್ಟಿಫಿಕೇಶನ್ ಸಿಕ್ಕಿದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ ಇರುತ್ತೆ. ಹೌದು, ಸಿಗ್ತಾನೆ ಇರುತ್ತೆ. ಎಲ್ಲಿವರೆಗೂ ನೀವು ಝಡ್ ಸರ್ಟಿಫೈ ಇರ್ತಿರೋ ಅಲ್ಲಿವರೆಗೂ ನಿಮ್ಗೆ ಸಿಗ್ತಾನೆ ಇರುತ್ತೆ. ಮತ್ತೆ ಅದಕ್ಕೆ ಸ್ಕೀಮ್ಗಳು ಕೂಡ ಇದಾವೆ. ಅದರಲ್ಲಿ ನಿಮ್ಮ ಎಲಿಜಿಬಿಲಿಟಿ ಝಡ್ ಇಲ್ಲದೆ ಇದ್ರೂ ಕೂಡ ಅಥವಾ ಝಡ್ ಇದ್ರೆ ನಿಮ್ಮ ಕ್ವಾಂಟಮ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಖಂಡಿತ. ಮತ್ತೆ ಆಪರೇಷನ್ಸ್ ನ ಪ್ರೊಡಕ್ಟಿವ್ ಮಾಡೋದಕ್ಕೆ ಪ್ರೋಸೆಸ್ ಎಫಿಷಿಯನ್ಸಿ ತುಂಬಾ ಮುಖ್ಯ. ಇಂಥದ್ರಲ್ಲಿ ಎಂಎಸ್ಎಂಇಗಳು ಹೇಗ್ ಕಂಪೇಟಿಟಿವ್ ಆಗ್ಬೇಕು? ಲೀನ್ ಸ್ಕೀಮ್ ಅಂದ್ರೆ ಏನು? ಫ್ಯಾಕ್ಟ್ರಿಗಳಲ್ಲಿ ಜನ ಜಾಸ್ತಿ ಇದ್ರೆ ಅವ್ರಗಳಿಗೆ ಹೇಗ್ ಕೆಲಸ ಕೊಡಬೇಕು, ಅವರನ್ನ ಹೇಗೆ ಲೀನ್ ಮಾಡ್ಬೇಕು, ಅಥವಾ ನಮ್ಮ ಹತ್ರ ಸ್ಟಾಕ್ಸ್ ತುಂಬಾ ಇದ್ರೆ ಅದನ್ನ ಹೇಗೆ ನಾವು ಲೀನ್ ಮಾಡ್ಬೇಕು, ಸ್ಟಾಕ್ಸ್ ಮೇಲೆ ಹೇಗೆ ಕೆಲಸ ಮಾಡ್ಬೇಕು, ಪ್ರೋಸೆಸ್ಗಳನ್ನ ಹೇಗ್ ಲೀನ್ ಮಾಡ್ಬೇಕು, ಈ ಎಲ್ಲ ಕ್ಷೇತ್ರಗಳಲ್ಲಿ ಲೀನ್ ನ ಇಂಪ್ಲಿಮೆಂಟ್ ಮಾಡಿದಾಗ ಅವಾಗ ನಿಮಗ್ ಗೊತ್ತಾಗುತ್ತೆ ನಿಮ್ ಫ್ಯಾಕ್ಟ್ರಿಲಿ ಎಷ್ಟೊಂದು ಅಮೌಂಟ್ ವೇಸ್ಟ್ ಆಗ್ತಿತ್ತು ಅನ್ನೋದು, ಏನೇನ್ ಖರ್ಚಾಗ್ತಿತ್ತು ಅದೆಲ್ಲಾನು ನಿಮ್ ಕಣ್ಮುಂದೆ ಬಂದ್ಬಿಡುತ್ತೆ. ಇದರಿಂದ ನೀವು ಆಟೋಮೆಟಿಕ್ ಆಗಿ ಕಾಂಪಿಟೇಟಿವ್ ಆಗ್ಬಿಡ್ತೀರಾ. ಆಮೇಲೆ 6-10 ಜನ ಸೇರಿ ಒಟ್ಟಿಗೆ ಸೇರಿ ಅಪ್ಲೈ ಮಾಡಿದ್ರೆ ಕ್ಲಸ್ಟರ್ ಆಗಿ ಅದ್ರ ಫಂಡಿಂಗ್ ಏನಿದೆಯಲ್ಲ 90% ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅಂದ್ರೆ ನವೀನವಾದ ಯುಗ. ಹೌದು. ಇಲ್ಲಿ ಇನೋವೇಷನ್ಸ್ ರಿಲೇಟೆಡ್ ಸ್ಕೀಮ್ಸ್ ಇದೆಯಾ? ನೋಡಿ, ಇನೋವೇಷನ್ ಅಲ್ಲಿ ಸರ್ಕಾರ ಎಲ್ಲಾ ತರ ಸ್ಕೀಮ್ಗಳನ್ನ ಇಟ್ಟಿದ್ದಾರೆ. ನೀವು ಡಿಸೈನ್ ಮಾಡ್ತಿದ್ದೀರಾ, ನೀವು ಇನ್ಕ್ಯುಬೇಷನ್ ಮಾಡ್ತಿದ್ದೀರಾ, ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ಟ್ರೇಡ್ ಮಾರ್ಕ್ನ ರಿಜಿಸ್ಟರ್ ಮಾಡಬೇಕು, ನೀವು ಪೇಟೆಂಟ್ ಮಾಡ್ಕೋಬೇಕು, ಕಾಪಿರೈಟ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಸ್ಕೀಮ್ ಇದೆ. ಈವನ್ ಪೇಟೆಂಟ್ಗೋಸ್ಕರ 90% ವರೆಗೂ ಸ್ಕೀಮ್ ಇದೆ. ಓಕೆ, ಅಂದ್ರೆ IPR ಕೂಡ ಇದೆ, ಸಬ್ಸಿಡಿ ಮತ್ತೆ ರಿಯಾಯಿತಿ ಸಿಗುತ್ತೆ. IPR ಅಲ್ಲಿ ಪೇಟೆಂಟ್, ಟ್ರೇಡ್ ಮಾರ್ಕ್, ಕಾಪಿರೈಟ್ಸ್ ಇದೆಲ್ಲಾನು ಇದೆ. ಓಕೆ,
ಮತ್ತೆ ಮಾರುಕಟ್ಟೆವರೆಗೂ ಪ್ರಾಡಕ್ಟ್ ತಗೊಂಡೋಗೋದು ತುಂಬಾ ಮುಖ್ಯ. ಮತ್ತೆ ನಾವು ಕೊನೆಯಲ್ಲಿ ಮಾರ್ಕೆಟ್ ಆಕ್ಸೆಸ್ ಬಗ್ಗೆ ಮಾತಾಡೋಣ. ಅಲ್ಲಿ ಪ್ರಮುಖವಾದ ಯೋಜನೆ ಯಾವ್ದಿದೆ ರಾಕೇಶ್ ಅವರೇ? ಐಸಿ ಸ್ಕೀಮ್ ಇದೆ ಭಾರತ ಸರ್ಕಾರದ MSME ಸ್ಕೀಮ್ ಅಲ್ಲಿ. ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ಮೇಲೆ ಅಪ್ರೂವಲ್ ಬಂದ್ಬಿಡುತ್ತೆ ತಕ್ಷಣ. ವರ್ಲ್ಡ್ ಅಲ್ಲಿ 7-8 ಎಕ್ಸಿಬಿಷನ್ ಗಳಿದಾವೆ. ಅದು ಲಿಸ್ಟ್ ಅಲ್ಲಿ ಇರುತ್ತೆ. MSME ಪೋರ್ಟಲ್ ಅಲ್ಲೇ ಇದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದೆಲ್ಲನೂ ನಮ್ಮ MSME ಪೋರ್ಟಲ್ ಅಲ್ಲೇ ಇದೆ. ಇದು ನೀವು ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಅಪ್ಲೈ ಮಾಡ್ಬೋದು. ಅವಾಗ ಈಸಿಯಾಗಿ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ನೀವು ಸ್ಯಾಂಕ್ಷನ್ ಆದ್ಮೇಲೆ ಅಲ್ಲಿಗೆ ಹೋಗಿ ವಾಪಸ್ ಬಂದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರಾಪರ್ ಆಗಿ ಸಬ್ಮಿಟ್ ಮಾಡಿದ್ರೆ ಅದೆಲ್ಲ ಸಬ್ಸಿಡಿಗಳು ನಿಮ್ಗೆ ಆರಾಮಾಗಿ ಇದು ಸಿಕ್ಬಿಡ್ತವೆ. ಇಂಟರ್ನ್ಯಾಷನಲ್ ಕೋಆಪರೇಷನ್. ಇದೆಲ್ಲ ಇಂಟರ್ನ್ಯಾಷನಲ್ ಕೋಆಪರೇಷನ್ ಸ್ಕೀಮ್ಗಳು. Okay. 4.5 ಲಕ್ಷ ನಿಮ್ಗೆ ಸ್ಟಾಲ್ ಹಾಕೋಕೆ, ಮತ್ತೆ ಒಬ್ಬ ಮನುಷ್ಯನ ಹೋಗಿ ಬರುವ ಖರ್ಚು 1.5 ಲಕ್ಷ, ಮತ್ತೆ ವಸ್ತುಗಳನ್ನ ತಗೊಂಡು ಹೋಗೋದಕ್ಕೆ 50,000. ಸರಿ, ಬನ್ನಿ ಇನ್ನೊಂದ್ಸತಿ ತಿಳ್ಕೊಳ್ಳೋಣ ಕ್ವಾಲಿಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಗಳ ಬಗ್ಗೆ. MSE CDP ಸಂಘಟಿತ ಉದ್ಯೋಗ ಕ್ಲಸ್ಟರ್ ಅಡಿ ಕಾಮನ್ ಫೆಸಿಲಿಟಿ ಸೆಂಟರ್ಸ್ ಮತ್ತೆ ಉನ್ನತ ಇನ್ಫ್ರಾಸ್ಟ್ರಕ್ಚರ್ಗಳಿಂದ ಕಾಸ್ಟ್ ಶೇರಿಂಗ್ ಬೇಸಿಸ್ ಅಲ್ಲಿ ಸಹಾಯ ಸಿಗುತ್ತೆ. Z ಸರ್ಟಿಫಿಕೇಶನ್ ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಅಪ್ರೋಚ್ಗೆ ಮುಖ್ಯತ್ವ ಕೊಡೋದಕ್ಕೆ ಸರ್ಟಿಫಿಕೇಶನ್ ಕಾಸ್ಟ್ ಮೇಲೆ ಸಬ್ಸಿಡಿ. ವಿಮೆನ್, SC, ST, MSMEಗಳಿಗೆ ಇನ್ನಷ್ಟು ಸಬ್ಸಿಡಿಗಳು ಸಿಗುತ್ತೆ. MSME ಕಂಪೆಟಿಟಿವ್ ಲೀನ್ ಸ್ಕೀಮ್ ವೇಸ್ಟ್ ರಿಡಕ್ಷನ್ ಉತ್ಪಾದನೆಯನ್ನು ಸುಧಾರಣೆಗೊಳಿಸೋದಕ್ಕೆ 90% ಸಬ್ಸಿಡಿ. ಅಂದ್ರೆ ವೇಸ್ಟ್ ಕಡಿಮೆ ಮತ್ತೆ ಕಂಪೆಟಿಟಿವ್ನೆಸ್ ಅನ್ನ ಉನ್ನತಗೊಳಿಸೋದಕ್ಕೆ ಸಹಾಯ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಸಿಡ್ಬಿ MSME ಸಂವಾದ ಕಾರ್ಯಕ್ರಮ. ಪ್ರತಿ ಉದ್ಯಮಿಯ ಕತೆ ಪ್ರೇರಣೆ ಆಗುತ್ತೆ. ಇವತ್ತು ನಿಮ್ಗೊಂದು ಕತೆ ತೋರಿಸ್ತಾ ಇದೀವಿ. ಅದ್ಯಾವ್ದಂದ್ರೆ ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್. ಬನ್ನಿ ತಿಳ್ಕೊಳ್ಳೋಣ ಹೇಗೆ ಈ ಸಂಸ್ಥೆ ಸ್ಕೀಮ್ಗಳನ್ನ ಬಳಸ್ಕೊಂಡು ಮತ್ತೆ ಗೌರ್ಮೆಂಟ್ ಯೋಜನೆಗಳನ್ನ ತಗೊಂಡು ಇದ್ರ ಸಹಾಯವನ್ನ ಹೇಗ್ ಪಡೆದ್ರು, ಅವರ ಕನ್ಸುಗಳನ್ನ ನೆನ್ಸ್ ಹೇಗ್ ಮಾಡ್ಕೊಂಡ್ರು ಅಂತ. ಇಡೀ ಜಗತ್ತಿನಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಕೇವಲ ಒಂದು ಉದ್ಯೋಗ ಮಾತ್ರವಲ್ಲ, ಕೋಟ್ಯಾಂತರ ಜನರಿಗೆ ಸಂಬಂಧಪಟ್ಟಂತ ಒಂದು ಮಹತ್ವಪೂರ್ಣ ಜವಾಬ್ದಾರಿಯಾಗಿದೆ. ಇದೇ ಜವಾಬ್ದಾರಿಯನ್ನ ಉದ್ದೇಶವಾಗಿಟ್ಟುಕೊಂಡು 2018ರಲ್ಲಿ ಗುಜರಾತಿನ ಮೆಹಸಾಣಾದಲ್ಲಿ ಸ್ಥಾಪನೆಯಾಗಿದ್ದು ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್. ಫಸ್ಟ್ ಜನರೇಷನ್ ಆಂಟ್ರಪ್ರೆನ್ಯೂರ್ಸ್ ಡಾಕ್ಟರ್ ತನ್ಮಯ್ ಪಟೇಲ್ ಮತ್ತು ಶ್ರೀ ನಿಲೇಶ್ ಪಟೇಲ್ ಅವರು ತಮ್ಮ ಫಾರ್ಮಾ ಬ್ಯಾಕ್ಗ್ರೌಂಡ್ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ಗಳ ಆಧಾರದಲ್ಲಿ ಈ ವೆಂಚರ್ ಅನ್ನು ಪ್ರಾರಂಭಿಸಿದರು. ನಮ್ಮ ಉದ್ದೇಶ ಮೊದಲಿಂದಾನೂ ಸ್ಪಷ್ಟವಾಗಿತ್ತು. ಜಾಗತಿಕ ಪ್ರಮಾಣದಲ್ಲಿ ನಾವು ನಿಂತ್ಕೊಂಡು ಕ್ವಾಲಿಟಿ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೇವಲ ಮಷೀನರಿಗಳನ್ನು ಸ್ಥಾಪಿಸುವುದಷ್ಟೇ ಸಾಕಾಗುವುದಿಲ್ಲ. ಬದಲಿಗೆ ಸ್ಟ್ರಿಕ್ಟ್ ರೆಗ್ಯುಲೇಟರಿ ಅಪ್ರೂವಲ್ಸ್, WHO GMP ಕಂಪ್ಲಯನ್ಸ್, ಸ್ಕಿಲ್ಡ್ ಮ್ಯಾನ್ ಪವರ್, ಹೈ ಕ್ವಾಲಿಟಿ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವಶ್ಯಕವಾಗಿರುತ್ತದೆ. ಮೊದಲನೇ ಹೆಜ್ಜೆನಲ್ಲಿ ನಮ್ಮ ತುಂಬ ದೊಡ್ಡ ಸವಾಲು ಅಂದರೆ ಪ್ರಾಜೆಕ್ಟ್ನ ನಿಗದಿತ ಸಮಯದಲ್ಲಿ ಮುಗಿಸೋದಾಗಿತ್ತು. ಮತ್ತೆ ಜೊತೆಗೆ ಕ್ಯಾಶ್ ಫ್ಲೋನ ಸ್ಥಿರವಾಗಿಡಬೇಕಾಗಿತ್ತು. ಫಾರ್ಮಾ ಸೆಕ್ಟರ್ ಎಂಥ ಕ್ಷೇತ್ರ ಅಂದರೆ ಇಲ್ಲಿ ರೆಗ್ಯುಲೇಟರಿ ಅಪ್ರೂವಲ್ನ ಪ್ರಕ್ರಿಯೆ ತುಂಬ ಸಮಯ ತಗೊಳುತ್ತೆ. ಮತ್ತೆ ನಾವು ಮಾಡೋ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಕೂಡಲೇ ಸಿಗೋದಿಲ್ಲ. ಯಾವಾಗೆಲ್ಲ ಒಂದು ಹೊಸ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮತ್ತು ಆಪರೇಷನಲ್ ಎಕ್ಸ್ಪೆನ್ಸ್ ನಿರಂತರವಾಗಿ ಜಾರಿಲಿರುತ್ತೆ. ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ಸ್ನ ವಿಕಾಸ ಯಾತ್ರೆಯಲ್ಲಿ ಒಂದು ಮುಖ್ಯವಾದ ಘಟ್ಟ ಯಾವಾಗ ಬಂತೆಂದರೆ, ಯಾವಾಗ ಕಂಪನಿಯು ವಿಭಿನ್ನ ಸರ್ಕಾರದ ಯೋಜನೆಗಳು ಮತ್ತು ವಿತ್ತೀಯ ಇನ್ಸ್ಟ್ರುಮೆಂಟ್ಗಳನ್ನ ಸ್ಟ್ರಾಟಜಿಕಲಿ ಉಪಯೋಗಿಸಿದಾಗ. ಈ ಯೋಜನೆಗಳ ಮುಖಾಂತರ ಕಂಪನಿಗೆ ಕೇವಲ ವಿತ್ತೀಯ ಸಹಕಾರವಷ್ಟೇ ದೊರಕಲಿಲ್ಲ, ಬದಲಿಗೆ ಒಂದು ಸ್ಟ್ರಕ್ಚರ್ಡ್ ಗ್ರೋತ್ ಪಾತ್ವೇ ಕೂಡ ದೊರಕಿತು. ಈ ಯೋಜನೆಗಳ ಮುಖಾಂತರ ಕಂಪನಿಗೆ ಸಿಕ್ಕಿದ್ದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸಪೋರ್ಟ್, ವರ್ಕಿಂಗ್ ಕ್ಯಾಪಿಟಲ್ ಸ್ಟೆಬಿಲಿಟಿ ಮತ್ತು ಆಪರೇಷನಲ್ ಕಂಟಿನ್ಯೂಟಿ. ಇದರಿಂದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಟೈಮ್ಲಿ ಮತ್ತು ಎಫಿಷಿಯೆಂಟ್ ಆಯಿತು. ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಅವರು ಸರ್ಕಾರದ ವಿಭಿನ್ನ ಸಬ್ಸಿಡಿಗಳನ್ನು, ಅಂದರೆ ಇಂಟ್ರೆಸ್ಟ್ ಸಬ್ಸಿಡಿ, ERP ಸಬ್ಸಿಡಿ ಮತ್ತು ಎಲೆಕ್ಟ್ರಿಸಿಟಿ ಡ್ಯೂಟಿ ಸಬ್ಸಿಡಿಯ ಲಾಭ ಕೂಡ ದೊರೆಯಿತು. ಈ ಸಬ್ಸಿಡಿಗಳ ಮುಖಾಂತರ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆಯಾಯಿತು, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸಾಧ್ಯವಾಯಿತು ಮತ್ತು ಆಪರೇಷನಲ್ ಖರ್ಚು ಕಡಿಮೆಯಾಯಿತು. ಇಂದು ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ WHO GMP ಅಪ್ರೂವಲ್ನ ಜೊತೆಗೆ ದೇಶ ವಿದೇಶಗಳಲ್ಲಿರುವ ಅನೇಕ ಪ್ರತಿಷ್ಠಿತ ಕಂಪನಿಗಳ ಜೊತೆಗೆ ಯಶಸ್ವಿಯಾಗಿ ಕೆಲಸವನ್ನು ಮಾಡುತ್ತಿದೆ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ನಲ್ಲಿ ತನ್ನದೇ ಆದಂಥ ಸ್ಥಾನವನ್ನ ಹೊಂದಿದೆ.
ಗೌರ್ಮೆಂಟ್ ಪಾಲಿಸೀಸ್ ಮತ್ತೆ ಸಬ್ಸಿಡಿ ಸ್ಕೀಮ್ಗಳ ಪ್ರಭಾವಿ ಕಾಂಬಿನೇಷನ್ ಇಂದ ನಮಗೆ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ ಇಕೋಸಿಸ್ಟಮ್ ಪ್ರದಾನ ಮಾಡಿದ್ದಾರೆ. ಇದು ನಮ್ಮ ಸಸ್ಟೈನಬಲ್ ಗ್ರೋತ್ ಜರ್ನಿಗೆ ಹೊಸ ದಿಕ್ಕು ಮತ್ತೆ ಹೆಸರನ್ನ ಕೊಟ್ಟಿದೆ. ನಮ್ಮಂತ ಫಸ್ಟ್ ಜನರೇಷನ್ ಆಂಟ್ರಪ್ರನರ್ಸ್ ಮತ್ತೆ MSMEsಗಳಿಗೆ ನಾನು ಇದನ್ನೇ ಹೇಳೋಕ್ ಬಯಸ್ತೀನಿ, ಈ ಸರ್ಕಾರ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಸಿಗೋಂಥ ಯೋಜನೆಗಳ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವುಗಳಿಂದ ಪೂರ್ತಿ ಲಾಭ ಪಡ್ಕೊಳ್ಳಿ. ಸ್ಪೆನ್ಸರ್ಸ್ ಫಾರ್ಮಾಸ್ಯೂಟಿಕಲ್ಸ್ನ ಯಶಸ್ಸು ಈ ಮಾತಿಗೆ ಒಂದು ಉದಾಹರಣೆಯಾಗಿದೆ. ಇನ್ನೋವೇಷನ್ ಮತ್ತು ಎಂಟರ್ಪ್ರೆನ್ಯೂರಿಯಲ್ ವಿಷನ್ಗೆ ಪಾಲಿಸಿ ಅವೇರ್ನೆಸ್, ಗವರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ಸ್ ಮತ್ತು ಫಿನಾನ್ಷಿಯಲ್ ಸಪೋರ್ಟಿನ ಸಹಾಯ ಸಿಗುತ್ತದೆ. ಒಂದು ಆಲೋಚನೆ, ಒಂದು ನಂಬಿಕೆ ವಿಶ್ವಾಸಾರ್ಹ ಸಂಸ್ಥೆಯಾಗಿ ರೂಪುಗೊಳ್ಳುತ್ತದೆ. ರಾಕೇಶ್ ಅವರೇ, ವಿ ಜಸ್ಟ್ ಸೀನ್ ದಿ ಸ್ಟೋರಿ, ಯೋರ್ ಥಾಟ್ಸ್. ನಾನೇನ್ ಅನ್ಕೋತೀನಿ ಅಂದ್ರೆ MSME ಜೊತೆ ಯಾರ್ಯಾರು ಇದಾರೋ ಅವರು ಈ ಕಥೆಯಿಂದ ಇನ್ಸ್ಪಿರೇಷನ್ ತಗೋಬೇಕು. ಯಾಕಂದ್ರೆ ಅವ್ರು ಈ ಸ್ಕೀಮ್ಗಳಿಂದ ಇಷ್ಟು ಮುಂದುವರೆದಿದ್ದಾರೆ. ಎಲ್ಲ MSME ಉದ್ಯೋಗಪತಿಗಳು ಇದೇ ರೀತಿ ಬೆಳಿಬೇಕು. Absolutely. Success story inspire us to know that we need to be aware of the policies. ನಮ್ಗೆ ರಾಕೇಶ್ ಅವರೆಲ್ಲ ತಿಳಿಸ್ಕೊಟ್ರು. ನಮ್ಮ MSME ಗಳಿಗೆ ಯೋಜನೆಗಳ ತಿಳುವಳಿಕೆ ಸಿಕ್ಕಿದೆ. ಈ ಯೋಜನೆಗಳು ನಿಮ್ಗೆ ಒಂದು ಸಪೋರ್ಟ್ ಸಿಸ್ಟಮ್ ತರ ಇರುತ್ತೆ, ರಿಸ್ಕ್ ಶೇರಿಂಗ್ ಮೆಕ್ಯಾನಿಸಮ್ ಆಗಿರುತ್ತೆ, ಮತ್ತೆ ಗ್ರೋತ್ ಎಕ್ಸಲರೇಟರ್. ಆದ್ರೆ ಇಷ್ಟೊಂದು ಸ್ಕೀಮ್ಸ್ ಇದೆಯಲ್ಲ, ಕನ್ಫ್ಯೂಷನ್ ಕೂಡ ಬರುತ್ತೆ. ಅಷ್ಟಕ್ಕೂ ಬಿಸ್ನೆಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಆ ಬಿಸ್ನೆಸ್ಗೋಸ್ಕರ ರಿಲೆವೆಂಟ್ ಸ್ಕೀಮ್ಸ್ ಯಾವ್ದಿದೆ, ಅದ್ರ ಮೇಲೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ನಂತರ. It is my privilege to join you on the foundation day of SIDBI, an institution that has steadily grown into a cornerstone of India's MSME financing architecture. SIDBI's journey from 1990 onwards mirrors the evolution of India's approach to MSME development from a narrow focus of credit delivery to a broader system-based framework encompassing finance, risk mitigation, market access, and institutional capacity. SIDBI now has started to plan for a scale right from the beginning in the design stage itself. Programs like MSME Samvad, which are on Doordarshan, it's a fortnightly show on Doordarshan, have been designed to take entrepreneurship and SIDBI to the masses in a cost-effective manner. Similarly, a program for the development of industry associations has been started to replicate the success of FPOs in the MSME sector. ನೀವು ನೋಡ್ತಾ ಇದ್ದೀರಾ ಸಿದ್ಬಿ MSME ಸಂವಾದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಕೇಶ್ ಅವರು MSMEಗಳಿಗೆ ಬೇರೆ ಬೇರೆ ಸ್ಟೇಜ್ಗಳಿಗೆ ಬೇರೆ ಬೇರೆ ಸ್ಕೀಮ್ಸ್ ಅನ್ನ ತಿಳಿಸ್ಕೊಟ್ರು. ನಿಮ್ಗೆ ತುಂಬಾ ಧನ್ಯವಾದ. ಆದ್ರೆ ರಾಕೇಶ್ ಅವರೇ, MSMEಗಳಿಗೆ ಕನ್ಫ್ಯೂಸ್ ಕೂಡ ಆಗಿರ್ಬೋದು. ಅಂದ್ರೆ ಅವರ ಬಿಸ್ನೆಸ್ಗೆ ರೆಲೆವೆಂಟ್ ಸ್ಕೀಮ್ಸ್ ಯಾವ್ದಿದೆ, ಅದನ್ನ ಹೇಗ್ ತಿಳ್ಕೊಳ್ಳೋದು? ನೋಡಿ ಅಮಿತ್ ಅವ್ರೆ, ಇದು ಈ ಡೆಲಮ ಇದೆ ಇಲ್ಲ, ಎಲ್ಲ MSME ಅವ್ರ ತಲೆಯಲ್ಲಿರುತ್ತೆ. ಹೌದು. ನನ್ಗೆ ಯಾವ ಸ್ಕೀಮ್ ಒಳ್ಳೇದು, ಯಾವ ಸ್ಕೀಮ್ ಬೇಡ, ಇದೆಲ್ಲ ಯೋಚನೆ ಮಾಡ್ತಿರ್ತಾರೆ. ಇದಕ್ಕೆ ಬೆಸ್ಟ್ ಐಡಿಯಾ ಏನಂದ್ರೆ, ನೀವು ನಿಮ್ಮ ಪ್ಲಾನ್ಗಳನ್ನ ಒಮ್ಮೆ ಚಾಕ್ಔಟ್ ಮಾಡಿ, ಮತ್ತೆ ನಿಮ್ಮ ಪ್ಲಾನ್ ಪ್ರಕಾರವಾಗಿ ನಿಮ್ಗೆ ಯಾವ ಸ್ಕೀಮ್ ಯಾವಾಗ ಅವಶ್ಯಕತೆ ಇದೆ ಆ ಸ್ಕೀಮ್ ಜೊತೆ ನೀವು ಮುಂದುವರಿರಿ. ಆವಾಗ ನಿಮ್ ಬೆಳವಣಿಗೆ ಈಸಿಯಾಗಿ ಆಗುತ್ತೆ. ಮತ್ತೆ ರಾಕೇಶ್ ಅವರೇ, ಈಗ ಡಿಜಿಟಲ್ ಯುಗ, ಈಗ ನಮ್ಗೆ ಯಾವ್ಯಾವ ಡಿಜಿಟಲ್ ಟೂಲ್ಸ್ ಇದೆ, ಪೋರ್ಟಲ್ಸ್ ಇದೆ, ಅದರಿಂದ ಅವ್ರಿಗೆ ರಿಲೆವೆಂಟ್ ಸ್ಕೀಮ್ ಅನ್ನ ತಿಳ್ಕೊಳ್ಳೋದಕ್ಕೆ ಸುಲಭ ಆಗುವಂತದ್ದು. ಡಿಜಿಟಲೈಸೇಷನ್ ಟೈಮಲ್ಲಿ ಪೋರ್ಟಲ್ ಇರೋದು ಸಾಮಾನ್ಯ. ಹೌದು. ನೀವು ಮೈ ಸ್ಕೀಮ್ ಅಲ್ಲಿ ಹೋಗ್ಬೋದು, ಚಾಂಪಿಯನ್ಸ್ ಅಲ್ಲಿ ಹೋಗ್ಬೋದು, ಸಮರ್ಥ್ ಇದೆ, ಹೀಗೆ ಸುಮಾರು ಪೋರ್ಟಲ್ಗಳಿದಾವೆ. ನೀವು ಅಲ್ಲಿಗೆ ಹೋಗಿ ಸ್ಟಡಿ ಮಾಡ್ಬೋದು. ಇದನ್ನ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಅಪ್ಲೈ ಕೂಡ ಮಾಡ್ಬೋದು. ಸರಿ, ಖಂಡಿತ. ನೀವು ಮೈ ಸ್ಕೀಮ್ಸ್ ಪೋರ್ಟಲ್ಗೆ ಹೋಗ್ಬೋದು, MSME ಚಾಂಪಿಯನ್ಸ್ ಪೋರ್ಟಲ್ಗೆ ಹೋಗ್ಬೋದು, ಜನ್ ಸಮರ್ಥ್. ನೀವು ಅಲ್ಲಿ ಒಂದ್ಸತಿ ಡೇಟಾನ ಫೀಡ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಯಾವ ಹಂತದಲ್ಲಿದೆ, ಯಾವ್ದಕ್ಕೋಸ್ಕರ ನಿಮ್ಗೆ ರಿಯಾಯಿತಿ ಬೇಕಾಗಿದೆ, ಅದಕ್ಕೆ ರಿಲೆವೆಂಟ್ ಸ್ಕೀಮ್ಸ್ ಅಲ್ಲಿ ಹುಡ್ಕೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ಗೆಸ್ ವರ್ಕ್ ಎಲ್ಲ ಇರೋದಿಲ್ಲ. ಹೌದು, ಖಂಡಿತ. ಹೌದು. ಆದ್ರೆ ಕೆಲವೊಂದು ಆಲೋಚನೆಗಳಿದೆ ರಾಕೇಶ್ ಅವರೇ, ನೀವು ತಿಳಿಸ್ಕೊಡ್ಬೇಕು, ಇದು ರಿಯಾಲಿಟಿನ ಮಿತ್ತ ಅಂತ. ಈ ವ್ಯವಹಾರದಲ್ಲಿ MSMEಗಳಿಗೆ ಮೊದಲು ಹುಟ್ಟುವಂತ ಸಾಮಾನ್ಯ ಅನುಮಾನ ಏನು ಅಂದ್ರೆ, ನನ್ನ ಲೋನ್ ಮತ್ತೆ ಸಬ್ಸಿಡಿ ಅಪ್ಲಿಕೇಶನ್ ಒಂದ್ಸತಿ ರಿಜೆಕ್ಟ್ ಆಯ್ತು ಅಂದ್ರೆ ಇನ್ ಯಾವಾಗ್ಲೂ ಸ್ಕೀಮ್ ಸಿಗೋದೇ ಇಲ್ವಾ, ನಾನ್ ಮತ್ತೆ ಅಪ್ಲೈ ಮಾಡೋದ್ ಬೇಡವಾ? ಮಿತ್ ಆರ್ ರಿಯಾಲಿಟಿ? ನೋಡಿ, ಇದೊಂದು ಮಿಥ್ಯೆ. ನಿಮ್ಗೆ ಸ್ಕೀಮ್ ಸಿಕ್ಕಿಲ್ಲ ಅಂದ್ರೆ ಏನಕ್ಕೆ ಅಂತ ಚೆಕ್ ಮಾಡಿ. ಯಾಕೆ ಸಿಕ್ಕಿಲ್ಲ ನಂಗೆ, ಆ ವಿಷಯದ ಬಗ್ಗೆ. ನಿಮ್ಮ ಡಿಸಿಪ್ಲಿನ್ ಅಲ್ಲಿ ಕೊರತೆ ಇದೆ, ಫೈನಾನ್ಷಿಯಲ್ ಹಿಸ್ಟ್ರಿಲ್ ಕೊರತೆ ಇದೆ, ಎಲ್ಲಿ ಕೊರತೆ ಇದೆಯೋ ಅದನ್ನ ನೀಗಿಸಿ ನೀವು ಆಮೇಲೆ ಮತ್ತೆ ಅಪ್ಲೈ ಮಾಡಿ. ಇನ್ನೊಂದು ಆಲೋಚನೆ ಇದೆ, ನೀವು ಹೇಳಿ ರಿಯಾಲಿಟಿನ ಮಿತ್ತ ಅಂತ. ಎಷ್ಟೋ ಆಂಟ್ರಪ್ರನರ್ಸ್ ಅನ್ಸುತ್ತೆ ಅವ್ರ ಹತ್ರ ಹೆವಿ ಮಿಷನರೀಸ್ ಅಥವಾ ಪ್ರೊಡಕ್ಷನ್ ಯೂನಿಟ್ ಇಲ್ಲ ಅಂದ್ರೆ ಅವರು ಸಬ್ಸಿಡಿಗೆ ಎಲಿಜಿಬಲ್ ಆಗಲ್ಲ ಅಂತ. ಮಿತ್ ಆರ್ ರಿಯಾಲಿಟಿ?
ನೋಡಿ ಇದು ಕೂಡ ಮಿತ್ತೆ. ಹೌದಾ? ನೋಡಿ ಇವತ್ತು ಸರ್ವಿಸ್ ಸೆಕ್ಟರ್ ಎಷ್ಟು ಬೆಳೆದಿದೆ ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಸುಮಾರು ಸ್ಕೀಮ್ಗಳು ಬಂದಿದಾವೀಗ. ಬನ್ನಿ ಒಂದ್ಸತಿ ನೋಡೋಣ ಮುಖ್ಯ ವಿಷಯಗಳನ್ನ. ಎಂಎಸ್ಎಂಇಗಳಿಗೆ ಮುಖ್ಯವಾದ ವಿಷಯಗಳು: ಪಾಲಿಸೀಸ್ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಎಂಎಸ್ಎಂಇಗಳಿಗೆ ಸಹಾಯ ಮತ್ತೆ ಸ್ಪಷ್ಟವಾದ ದಾರಿಯನ್ನ ತೋರಿಸುತ್ತೆ. ಲೋನ್ ಮತ್ತೆ ಸಬ್ಸಿಡಿ ರಿಜೆಕ್ಟ್ ಆದ್ರೆ ಬ್ಲ್ಯಾಕ್ ಲಿಸ್ಟ್ ಅಂತ ಅರ್ಥ ಅಲ್ಲ. ತುಂಬಾ ಜನರಲ್ಲಿ ಕಾಗದಗಳ ಕೊರತೆ ಮತ್ತೆ ತಯಾರಾಗದೇ ಇರೋದ್ರಿಂದ ಆಗುತ್ತೆ. ಬರೀ ಶ್ರಮ ಮತ್ತೆ ಮಾರ್ಕೆಟ್ ಪ್ರೆಸೆನ್ಸ್ ಸಾಕಾಗೋದಿಲ್ಲ. ಬಿಸ್ನೆಸ್ಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ಸರಿಯಾಗಿ ತಿಳ್ಕೋಬೇಕು. ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತೆ ಬರೀ ಸಬ್ಸಿಡಿಗಳ ಬಗ್ಗೆ ತಿಳ್ಕೊಳ್ಳೋದು ಸಾಕಾಗೋದಿಲ್ಲ. ಈ ವಿಷಯ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಯಾವ ಪಾಲಿಸಿ ಬಿಸ್ನೆಸ್ಸಿನ ಯಾವ ಹಂತದಲ್ಲಿ ಉಪಯೋಗ ಆಗುತ್ತೆ. ನೀವ್ ನೋಡ್ತಿರೋ ಕಾರ್ಯಕ್ರಮ ಸಿಡ್ಬಿ ಎಂಎಸ್ಎಂಇ ಸಂವಾದ. ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬಾ ಫೇವ್ರೇಟ್ ಸೆಗ್ಮೆಂಟ್ ಆಡಿಯನ್ಸ್ Q&A. ನಿಮ್ಗೆಲ್ಲ ನೆನ್ಪಿರ್ಬೋದು, ನಮ್ಮ ಹಿಂದಿನ 7ನೇ ಎಪಿಸೋಡಿನ ಥೀಮ್ ಗ್ರೀನ್ ಫೈನಾನ್ಸ್ ಅಂಡ್ ಸಸ್ಟೈನಬಲ್ ಎಂಎಸ್ಎಂಇ ಗ್ರೋತ್. ಮತ್ತೆ ನಿಮ್ಮ ಪ್ರಶ್ನೆಗಳು ಮತ್ತೆ ನಿಮ್ಮ ಅನಿಸಿಕೆ ನಮಗ್ ತಲುಪಿದೆ. ನಿಮ್ಮೆಲ್ಲರಿಗೂ ಧನ್ಯವಾದ. ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಮ್ ಜೊತೆ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಡಾಕ್ಟರ್ ಅಶೋಕ್ ಕುಮಾರ್, ಫಾರ್ಮರ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರೇ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ ಅಮಿತ್ ಅವರೇ. ಮೊದಲನೇ ಪ್ರಶ್ನೆ ಗಾಜಿಯಾಬಾದಿಂದ ರೋಹಿತ್ ಅಗರ್ವಾಲ್ ಕೇಳಿದ್ದಾರೆ. ಅವ್ರದ್ದು ಮೆಟಲ್ ಫ್ಯಾಬ್ರಿಕೇಶನ್ ಯೂನಿಟ್ ಇದೆ. ಅವ್ರು ಕೇಳ್ತಿರೋದು ಸಸ್ಟೈನಬಿಲಿಟಿ ಇಂಪಾರ್ಟೆಂಟೇ, ಆದ್ರೆ ಎನರ್ಜಿ ಆಡಿಟ್, ESG, ನೆಟ್ ಝೀರೋ, ಗ್ರೀನ್ ಫೈನಾನ್ಸಿಂಗಿನ ಕಾನ್ಸೆಪ್ಟ್ಸ್ ಎಲ್ಲ ಒಟ್ಟಿಗೆ ಮುಖ್ಯನಾ? ಒಂದ್ ವೇಳೆ ನಾನು ಎಲ್ಲ ಒಂದೇ ಸತಿ ಮಾಡ್ಸಕ್ಕಾಗಿಲ್ಲ ಅಂದ್ರೆ ಆಗ ಫಸ್ಟ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಯಾವ್ದಾಗಿರ್ಬೇಕು, ಅದರಿಂದ ನಾನು ಸರಿಯಾದ ದಾರಿಯಲ್ಲಿ ಮುಂದುವರಿಯೋದಕ್ಕೆ? ರೋಹಿತ್ ಅವರೇ, ನಾನು ನಿಮಗೆ ಎಲ್ಲದಕ್ಕಿಂತ ಮೊದಲು ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ನೀವು ನಿಮ್ಮ ಉದ್ಯಮದಲ್ಲಿ ಅದರ ಎನರ್ಜಿ ಕನ್ಸಂಪ್ಷನ್ ಇದೆಯಲ್ಲ, ಅದರ ಅಸೆಸ್ಮೆಂಟ್ ಮಾಡಿ ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ಬೋದು, ಎಲ್ಲಿ ವೇಸ್ಟೇಜ್ ಹೋಗ್ತಾ ಇದೆ ಅದನ್ನ ತಿಳ್ಕೊಳ್ಳಿ. ಮತ್ತೆ ಯಾವುದನ್ನ ನೀವು ಮತ್ತೊಮ್ಮೆ ಬಳಸಬಹುದು, ರೀಸೈಕಲ್ ಮಾಡಬಹುದು, ಆ ರೀತಿಯಾದಂತಹ ಚಿಕ್ಕ ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತಾ ಹೋಗ್ತವೆ. ಮತ್ತೆ ಹೀಗೆ ನೀವು ಈ ಕೆಲಸಗಳನ್ನ ಮಾಡ್ತಾ ಹೋದ ಹಾಗೆ ನೀವು ಮುಂದಿನ ಆಕ್ಟಿವಿಟೀಸ್ಗಳು ಏನಿದಾವೆ ಅದನ್ನ ಮಾಡ್ತಾ ಹೋಗ್ಬೋದು. ಎರಡನೇ ಪ್ರಶ್ನೆ ಹಿಮಾಚಲ ಪ್ರದೇಶದಿಂದ ಬಂದಿರೋದು ಕವಿತಾ ಮೆಹ್ರಾ ಅವರಿಂದ. ಅವರೊಂದು ಪ್ಯಾಕೇಜಿಂಗ್ ಎಂಎಸ್ಎಂಇ ನಡೆಸ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಗ್ರೀನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ, ಆದ್ರೆ ಈ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಸಮಯ ಆಗುತ್ತೆ ರಿಟರ್ನ್ ಸಿಗೋದಕ್ಕೆ, ಮತ್ತೆ ಹೇಗ್ ಅನಲೈಸ್ ಮಾಡೋದು ಡಿಸಿಷನ್ಸ್ ಫೈನಾನ್ಷಿಯಲಿ ಸರಿನಾ ತಪ್ಪಾ ಅಂತ? ಕವಿತಾ ಅವರೇ, ನಿಮ್ಮ ಈ ತರ ಡಿಸಿಷನ್ ಏನಿದೆ ಇದನ್ನ ಸ್ವಲ್ಪ ಕಡಿಮೆ ಎಮೋಷನಲ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಮತ್ತೆ ನಂಬರ್ಸ್ನ ನೋಡಿನೇ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಆ ನಂಬರ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ, ಎನರ್ಜಿ ಕನ್ಸಂಪ್ಷನ್ನ ಕಾಸ್ಟ್ ಎಷ್ಟಾಗ್ತಾ ಇದೆ, ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಗುತ್ತೆ, ಮತ್ತೆ ಅದರಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈ ಥರ ಎನರ್ಜಿ ಎಫಿಷಿಯನ್ಸಿ ಪ್ರಾಜೆಕ್ಟ್ಸ್ ಏನಿದೆ ಇದರಲ್ಲಿ ಮುಗಿಸೋದಕ್ಕೆ ಹೆಚ್ಚು ಅಂದರೆ 1 ರಿಂದ 3 ವರ್ಷದ ಜಸ್ಟೇಷನ್ ಪೀರಿಯಡ್ ಸಿಗುತ್ತೆ. ಪೇಬ್ಯಾಕ್ ಪೀರಿಯಡ್ ತುಂಬ ಬೇಗ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ನಮಗೆ ಬೇರೆ ಸ್ಕೀಮ್ಸ್ ಏನಿದಾವಲ್ಲ, ಈ ಥರದ ಪ್ರಾಜೆಕ್ಟ್ಗಳನ್ನ ಸಪೋರ್ಟ್ ಮಾಡೋ ಅಂಥವುಗಳು, ಅವುಗಳನ್ನ ಬಳಸ್ಕೊಂಡ್ರೆ ಈ ಜಸ್ಟೇಷನ್ ಪೀರಿಯಡ್ ನಿಮಗೆ ಇನ್ನೂ ತುಂಬಾ ಕಡಿಮೆ ಆಗುತ್ತೆ. ಆಡಿಯನ್ಸ್ಗಳ ಎಲ್ಲ ಪ್ರಶ್ನೆಗೆ ಉತ್ತರ ನೀಡಿದ್ದಕ್ಕೆ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಅಮಿತ್ ಅವರೇ. ಒಂದ್ ವೇಳೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಬೇಕು ಅಥವಾ ನಿಮ್ಮ ಅನಿಸಿಕೆ ತಿಳಿಸ್ಬೇಕು ಅಂದ್ರೆ ನಮ್ಗೆ ಇಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ ಐಡಿಯನ್ನ ನೋಟ್ ಮಾಡ್ಕೊಳ್ಳಿ, samvad@sidbi.in. ಹೋಗೋದಕ್ಕೂ ಮುಂಚೆ ನಿಮ್ಗೊಂದು ತಿಳಿಸ್ಬೇಕು, ಸಿಡ್ಬಿ ಎಂಎಸ್ಎಂಇ ಸಂವಾದದ ಮುಂದಿನ ಎಪಿಸೋಡ್ 9ನೇ ಎಪಿಸೋಡ್ ಅದರ ಥೀಮ್ ಏನು ಅಂತ. ನಾವು ಫೋಕಸ್ ಮಾಡೋಣ ಕ್ಲಸ್ಟರ್ ಡೆವಲಪ್ಮೆಂಟ್ ಮತ್ತೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬಗ್ಗೆ. ಅಲ್ಲಿ ನಾವು ತಿಳ್ಕೊಂತೀವಿ ಪವರ್ ಆಫ್ ಕೊಲಾಬ್ರೇಷನ್, ಜೊತೆಗೆ ಕ್ಲಸ್ಟರ್ ಹೇಗೆ ಎಂಎಸ್ಎಂಇಗಳಿಗೆ ಸಹಾಯ ಮಾಡುತ್ತೆ ಅಂತ. ಸರಿ, ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ಥೀಮ್ ಆಗಿತ್ತು ಪಾಲಿಸಿ ಅವೇರ್ನೆಸ್ ಆಫ್ ಎಂಎಸ್ಎಂಇಸ್. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೋಸ್ಕರ ರಾಕೇಶ್ ಚಾಬ್ರಾ ಅವರೇ ನಿಮ್ಗೆ ತುಂಬಾ ಧನ್ಯವಾದ. Thank you, ಥ್ಯಾಂಕ್ ಯು ಅಮಿತ್ ವೆರಿ ಮಚ್.